ನಮಸ್ಕಾರ. ಇಂದಿನ ಈ ಆಳವಾದ ಅಧ್ಯಯನಕ್ಕೆ ಅತ್ಯುತ್ಸಾಹದಿಂದ ಸ್ವಾಗತ. ನಾವಿವತ್ತು ಒಂದು ಬಹಳ ಕುತೂಹಲಕಾರಿ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಹೌದು, ನಮಸ್ಕಾರ. ಇಂದಿನ ಈ ವಿಶ್ಲೇಷಣೆ ನಿಜಕ್ಕೂ ವಿಶೇಷವಾಗಿದೆ. ಖಂಡಿತ. ಹೈದರಾಬಾದ್ನ ಶ್ರೀ ಗಾಯತ್ರಿ ಜ್ಯೋತಿಷ್ ವಿದ್ಯಾಪೀಠ ಒದಗಿಸಿರುವ ಅತ್ಯಮೂಲ್ಯವಾದ ಮೂಲಗಳ ಆಧಾರದ ಮೇಲೆ ಈ ಚರ್ಚೆ ನಡೆಯಲಿದೆ. ನಾವೆಲ್ಲರೂ ವಿಷ್ಣು ಸಹಸ್ರನಾಮದ ಬಗ್ಗೆ ಒಮ್ಮೆಯಾದರೂ ಕೇಳಿರ್ತೀವಿ ಅಲ್ವಾ? ಹೌದು, 1000 ನಾಮಗಳ ಸ್ತೋತ್ರ. ಆದ್ರೆ ಅದರಲ್ಲಿ ಬರುವ 26ನೇ ನಾಮ ಅಂದ್ರೆ ಆ ಶರ್ವಹ ಅನ್ನೋ ನಾಮದ ಬಗ್ಗೆ ನಾವಿಂದು ಆಳವಾಗಿ ಗಮನಹರಿಸ್ತಾ ಇದ್ದೀವಿ. ಸರಿ, ಇದನ್ನ ಬಿಡಿಸಿ ನೋಡೋಣ ಬನ್ನಿ. ಶರ್ವ ಅಂತ ಕೇಳಿದ ತಕ್ಷಣ ನಮ್ಗೆಲ್ಲರಿಗೂ ಸಾಮಾನ್ಯವಾಗಿ ನೆನಪಾಗೋದು ಪರಶಿವನ ರೂಪ ಅಲ್ವಾ? ಹೌದು, ಇದು ಪ್ರಮುಖವಾಗಿ ಶಿವನಿಗೆ ಸಂಬಂಧಿಸಿದ ನಾಮ ಅಂತಾನೆ ಪ್ರಚಲಿತದಲ್ಲಿದೆ. ಆದ್ರೆ ಆಕಾರಗಳನ್ನು ಆಳವಾಗಿ ಪರಿಶೀಲಿಸಿದಾಗ ಅಂದ್ರೆ ಈ ನಾಮ ಸಾಕ್ಷಾತ್ ಮಹಾವಿಷ್ಣುವಿಗೂ ಹೇಗೆ ಅನ್ವಯಿಸುತ್ತೆ ಅನ್ನೋದು ನಿಜಕ್ಕೂ ಒಂದು ಆಶ್ಚರ್ಯ ವಿಷಯ. ಇದು ಬಹಳ ಕುತೂಹಲಕಾರಿ. ಇಲ್ಲಿನ ಅತ್ಯಂತ ಆಕರ್ಷಕ ವಿಷಯ ಏನಂದ್ರೆ, ಮೇಲ್ನೋಟಕ್ಕೆ ಇದು ಕೇವಲ ಒಂದು ನಿರ್ದಿಷ್ಟ ದೇವತೆಗೆ ಸೀಮಿತ ಅಂತೆ ನಾವು ಅನ್ಕೋತೀವಿ. ಆದ್ರೆ ಅದೇ ನಾಮ ಇಡೀ ಸೃಷ್ಟಿ ಮತ್ತು ಲಯದ ಹಿಂದಿನ ಏಕತೆಯನ್ನ ಎಷ್ಟು ಸುಂದರವಾಗಿ ವಿವರಿಸುತ್ತೆ ಅನ್ನೋದು ಮುಖ್ಯ. ಹೌದು, ಅದೇ ನಮ್ಮ ಇಂದಿನ ಈ ಆಳವಾದ ಅಧ್ಯಯನದ ಮುಖ್ಯ ಗುರಿ ಕೂಡ. ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಶರ್ವ ಅನ್ನೋ ಈ ಒಂದೇ ಒಂದು ಪದ ಸೃಷ್ಟಿಯ ಮೂಲ ಹಾಗೂ ಬ್ರಹ್ಮಾಂಡದ ಅಂತಿಮ ಲಯದ ರಹಸ್ಯವನ್ನ ತನ್ನೊಳಗೆ ಹೇಗೆ ಬಚ್ಚಿಟ್ಟುಕೊಂಡಿದೆ ಅಂತ ನಾವಿಂದು ಅನ್ವೇಷಣೆ ಮಾಡ್ತಿದ್ದೀವಿ. ಅಂದ್ರೆ ಇದು ಕೇವಲ ಒಂದು ಹೆಸರಿನ ಅರ್ಥ ಹುಡುಕೋ ಪ್ರಯತ್ನ ಅಲ್ಲ. ಖಂಡಿತ ಅಲ್ಲ. ಬದಲಾಗಿ ಇಡೀ ಅಸ್ತಿತ್ವದ ಮೂಲವನ್ನ, ಅಂದ್ರೆ ಆ ಸೃಷ್ಟಿಯ ಹಿಂದಿನ ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳುವ ಒಂದು ಸುಂದರವಾದ ಪಯಣ. ಹೌದು. ಹಾಗಾದ್ರೆ ಈ ಪಯಣದ ಆರಂಭ ಎಲ್ಲಿಂದಾಗತ್ತೆ ಅಂತ ಹುಡುಕೊಂಡೋದ್ರೆ ನಾವು ಶುಕ್ಲ ಯಜುರ್ವೇದದ ಶತಪಥ ಬ್ರಾಹ್ಮಣದ ಕಡೆಗೆ ನೋಡ್ಬೇಕಾಗತ್ತೆ. ಶತಪಥ ಬ್ರಾಹ್ಮಣ, ಹೌದು. ಈ ಪ್ರಾಚೀನ ವೇದದ ಕಥೆ ಸೃಷ್ಟಿಯ ರಹಸ್ಯವನ್ನ ಬಹಳ ನಾಟಕೀಯವಾಗಿ ವಿವರಿಸುತ್ತೆ. ಅಲ್ಲಿನ ಉಲ್ಲೇಖದ ಪ್ರಕಾರ ಸೃಷ್ಟಿಕರ್ತನಾದ ಪ್ರಜಾಪತಿಯು ತನ್ನ ಇಡೀ ಶಕ್ತಿಯನ್ನ ಒಗ್ಗೂಡಿಸಿ ಆ ಕಠಿಣವಾದ ತಪಸ್ಸನ್ನ ಆಚರಿಸ್ತಾನೆ. ಎಕ್ಸಾಕ್ಟ್ಲಿ. ಆ ತಪಸ್ಸಿನ ಅಗಾಧವಾದ ಶಕ್ತಿಯಿಂದ ಇಡೀ ಜಗತ್ತು ಮತ್ತು ಸಮಸ್ತ ಜೀವಿಗಳು ಸೃಷ್ಟಿಯಾಗ್ತವೆ. ಇಷ್ಟು ಬೃಹತ್ತಾದ ಸೃಷ್ಟಿಯ ಕಾರ್ಯ ಮುಗಿದ ಮೇಲೆ ಆತನಿಗೆ ವಿಪರೀತವಾದ ಆಯಾಸ ಆಗತ್ತೆ. ಆಯಾಸ ಆಗೋದು ಸಹಜ ಅಲ್ವಾ ಆ ಮಟ್ಟದ ತಪಸ್ಸಿನ ನಂತರ? ಹೌದು. ಆತ ಸ್ವಲ್ಪ ಹೊತ್ತು ವಿಶ್ರಮಿಸುವಾಗ ಆತನ ಆ ಕಠಿಣ ತಪಸ್ಸಿನ ಪ್ರಬಲವಾದ ಶಾಖದಿಂದ ಕುಮಾರ ಎಂಬ ಅತಿಮಾನವ ಬಾಲಕನೊಬ್ಬ ಹುಟ್ಟುತ್ತಾನೆ. ಆಶ್ಚರ್ಯ ಅಂದ್ರೆ ಆ ಬಾಲಕ ಅಳ್ತಾ ಇರ್ತಾನೆ. ಆಗ ಪ್ರಜಾಪತಿಯು ಆ ಬಾಲಕನನ್ನು ಸಂತೈಸಲು 8 ಬೇರೆ ಬೇರೆ ಹೆಸರುಗಳನ್ನು ನೀಡ್ತಾನೆ ಅಲ್ವಾ? ಹೌದು. ಆ 8 ಹೆಸರುಗಳಲ್ಲಿ ಒಂದು ಹೆಸರೇ ಈ ಶರ್ವ. ಇಲ್ಲಿ ಮೂಲಗಳ ಪ್ರಕಾರ ಶರ್ವ ಅಂದ್ರೆ ನೀರಿನ ಒಡೆಯ ಎಂದರ್ಥ. ಆದರೆ ಸ್ವಲ್ಪ ಯೋಚಿಸಿ, ಸೃಷ್ಟಿಯ ಆರಂಭದಲ್ಲಿ ಕಾಣಿಸಿಕೊಳ್ಳುವ ಈ ಕಥೆಯಲ್ಲಿ ಬರುವ ನೀರು ನಾವು ದಿನನಿತ್ಯ ಕುಡಿಯುವ ಅಥವಾ ನದಿಗಳಲ್ಲಿ ಹರಿಯುವ ಸಾಮಾನ್ಯ ನೀರಂತೂ ಖಂಡಿತ ಆಗಿರಲು ಸಾಧ್ಯವಿಲ್ಲ ಅಲ್ವಾ? ನೀವು ಹೇಳಿದ್ದು 100% ಸತ್ಯ. ಕಥೆಗಳಲ್ಲಿ ಬರುವ ಇಂತಹ ಪದಗಳನ್ನ ನಾವು ಅಕ್ಷರಶಃ ಭೌತಿಕ ಅರ್ಥದಲ್ಲಿ ತಗೋಬಾರದು. ಹೌದು. ಇಲ್ಲಿ ಉಲ್ಲೇಖಿಸಿರುವ ನೀರು ಭೌತಿಕವಾದ ಜಲವಲ್ಲ, ಇದು ಅನಂತ ಪ್ರಜ್ಞೆಯ ಆದಿಮೂಲ. ಬ್ರಹ್ಮಾಂಡದ ಭೌತಿಕ ಸೃಷ್ಟಿಗೂ ಮುನ್ನ ಕಾಲ ಮತ್ತು ಸ್ಥಳದ ಪರಿಕಲ್ಪನೆಗಳೇ ಇಲ್ಲದ ಒಂದು ಏಕೀಕೃತ ಬಿಂದುವಿನಲ್ಲಿ ಎಲ್ಲವೂ ಆವರಿಸಿಕೊಂಡಿದ್ದ ಒಂದು ತತ್ವ ಅದು. ಅಂದ್ರೆ ಆ ಸಿಂಗ್ಯುಲಾರಿಟಿ ಅಥವಾ ಅನಂತ ಪ್ರಜ್ಞೆ ಅಂತ ಏನ್ ಹೇಳ್ತೀವಿ ಅದು. ಹೌದು. ಇದನ್ನ ಸ್ವಲ್ಪ ವಿಶಾಲವಾದ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ನಮ್ಗರ್ಥವಾಗೋದೇನೆಂದೇ, ಪ್ರಜಾಪತಿಯ ತಪಸ್ಸಿನ ಶಕ್ತಿಯಿಂದ ಆ ಪರಮ ಪ್ರಜ್ಞೆಯು ಒಂದು ರೂಪವನ್ನ ಪಡ್ಕೊಳ್ತು. ಓಕೆ. ಅಂದ್ರೆ ಕಣ್ಣಿಗೆ ಕಾಣದ ಯಾವುದೇ ಆಕಾರವಿಲ್ಲದ ಆ ಅವ್ಯಕ್ತವಾದ ಸ್ಥಿತಿ ತಪಸ್ಸಿನ ಮೂಲಕ ಇಡೀ ಸೃಷ್ಟಿಯಾಗಿ ಹೇಗೆ ವ್ಯಕ್ತವಾಯಿತು ಅನ್ನೋದನ್ನ ಇದು ಸೂಚಿಸುತ್ತೆ. ಖಂಡಿತ. ಈ ಆದಿಮೂಲದ ಪ್ರಜ್ಞೆಯ ಮೊದಲ ಸ್ವರೂಪವೇ ಆ ಕುಮಾರ. ಆತನೇ ಆ ಆದಿಮೂಲದ ಪ್ರಜ್ಞೆಯ ಅಥವಾ ಕಾಸ್ಮಿಕ್ ನೀರಿನ ಪ್ರತೀಕ. ಹಾಗಾಗಿಯೇ ಆತನನ್ನ ಆ ಪ್ರಜ್ಞೆಯ ಜಲದ ಒಡೆಯ ಅಂದ್ರೆ ಶರ್ವ ಅಂತ ಕರೆಯಲಾಯಿತು. ವಾವ್! ಸೃಷ್ಟಿ ವ್ಯಕ್ತವಾಗುವ ಮುನ್ನ ಶರ್ವನು ಬೀಜರೂಪದಲ್ಲಿದ್ದ. ಸೃಷ್ಟಿಯಾದ ಮೇಲೆ ಆತನೇ ಇಡೀ ಬ್ರಹ್ಮಾಂಡವೆಂಬ ಹೆಮ್ಮರವಾದ. ಹೌದು. ಇದೊಂದು ಅದ್ಭುತವಾದ ತಾತ್ವಿಕ ಚಿಂತನೆ. ಅವ್ಯಕ್ತದಿಂದ ವ್ಯಕ್ತದೆಡೆಗಿನ ಈ ಪ್ರಯಾಣವನ್ನ ವಿವರಿಸಲು ನಮ್ಮ ದೈನಂದಿನ ಜೀವನದ ಒಂದು ಸರಳ ಉದಾಹರಣೆಯನ್ನ ನಾವು ತಗೋಬಹುದು ಅನ್ಸುತ್ತೆ. ಹೇಳಿ, ಯಾವ ಉದಾಹರಣೆ? ಒಬ್ಬ ನುರಿತ ವಾಸ್ತುಶಿಲ್ಪಿಯ ಉದಾಹರಣೆ ತಗೋಬಹುದು ನೋಡಿ. ಆ ವಾಸ್ತುಶಿಲ್ಪಿಯು ಒಂದು ಅದ್ಭುತವಾದ ಅರಮನೆಯನ್ನ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾನೆ.
ಆ ಅರಮನೆಯ ವಿನ್ಯಾಸ, ಅದರ ಅಂದ, ಪ್ರತಿಯೊಂದು ಕೋಣೆಯ ಅಳತೆ ಇವೆಲ್ಲವೂ ಮೊದಲಿರೋದು ಆತನ ಮನಸ್ಸಿನಲ್ಲಿ ಮಾತ್ರ. ಹೌದು, ಆ ಹಂತದಲ್ಲಿ ಆ ಅರಮನೆ ಕೇವಲ ಒಂದು ಕಲ್ಪನೆ, ಅದಕ್ಕೊಂದು ಭೌತಿಕ ರೂಪ ಇರೋದಿಲ್ಲ, ಅದುವೇ ಅವ್ಯಕ್ತ ಸ್ಥಿತಿ. ನಿಖರವಾಗಿ ಆ ಮನಸ್ಸಿನಲ್ಲಿರುವ ನಕ್ಷೆ, ಕಲ್ಲು, ಮಣ್ಣು, ಇಟ್ಟಿಗೆಗಳ ಮೂಲಕ ನಿಜವಾದ ಅರಮನೆಯಾಗಿ ಕಣ್ಣಿಗೆ ಕಾಣುವಂತೆ ನಿಲ್ಬೇಕಾದ್ರೆ ಅಲ್ಲಿ ವರ್ಷಗಳ ಕಠಿಣ ಶ್ರಮ ಬೇಕು, ಏಕಾಗ್ರತೆ ಬೇಕು. ಆ ಶ್ರಮವೇ ತಪಸ್ಸು. ಆಹಾ, ಬಹಳ ಸುಂದರವಾದ ಹೋಲಿಕೆ. ಆ ತಪಸ್ಸಿನ ನಂತರ ನಿಲ್ಲುವ ಅರಮನೆಯೇ ವ್ಯಕ್ತ ಸೃಷ್ಟಿ. ವೇದಗಳನ್ನ ಆಳವಾದ ತತ್ವಶಾಸ್ತ್ರವನ್ನ ಇದಕ್ಕಿಂತ ಸರಳವಾಗಿ ವಿವರಿಸಲು ಸಾಧ್ಯವಿಲ್ಲ. ಹೌದಲ್ವಾ? ತಪಸ್ಸು ಅಂದ್ರೆ ಕೇವಲ ಅರಣ್ಯದಲ್ಲಿ ಕಣ್ಣು ಮುಚ್ಚಿ ಕುಳಿತು ಮಾಡುವ ಧ್ಯಾನ ಮಾತ್ರ ಅಲ್ಲ. ಅದು ಆಲೋಚನೆಗಳನ್ನ ವಾಸ್ತವ ರೂಪಕ್ಕೆ ತರುವ ನಮ್ಮ ನಿರಂತರ ಹಾಗೂ ಅಚಲವಾದ ಪ್ರಯತ್ನ. ನಿಜ. ಮೂಲಗಳಲ್ಲಿ ಉಲ್ಲೇಖಿಸಿರುವಂತೆ ಸೋಕಾಮ್ಯಾತಾ ಬಹುಸ್ಯಾಂ ಪ್ರಜಾಯೇತಿ ಎಂಬ ವಾಕ್ಯ ಬರುತ್ತೆ. ಇದರ ಅರ್ಥ ಏನು? ಇದರ ಅರ್ಥ ಅವನಿಗೆ ತಾನು ಬಹುರೂಪಗಳಾಗಿ ಸೃಷ್ಟಿಯಾಗಬೇಕೆಂಬ ಇಚ್ಛೆ ಹುಟ್ಟಿತು ಎಂಬುದು. ಆ ಇಚ್ಛೆ ಅಥವಾ ಸಂಕಲ್ಪವೇ ಪ್ರಜಾಪತಿಯ ತಪಸ್ಸಾಗಿ ಹೊರಹೊಮ್ಮಿತು. ಅಂದ್ರೆ ಕೇವಲ ಇಚ್ಛೆ ಇದ್ರೆ ಸಾಲ್ದು, ಆ ಇಚ್ಛೆಯನ್ನು ಈಡೇರಿಸಲು ಬೇಕಾದ ಕ್ರಿಯಾಶೀಲತೆಯೇ ತಪಸ್ಸು ಎನ್ನಬಹುದೇ? ಹೌದು, ನಿಖರವಾಗಿ. ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಮಗ್ಗುಲು ಇದೆ. ಭಾರತೀಯ ತತ್ವಶಾಸ್ತ್ರದಲ್ಲಿ ಅಪರಾರ್ಧ ಮತ್ತು ಪರಾರ್ಧ ಎಂಬ 2 ಪ್ರಮುಖ ಪರಿಕಲ್ಪನೆಗಳಿವೆ. ಅಪರಾರ್ಥ ಮತ್ತು ಪರಾರ್ಥ. ಹೌದು. ಅಪರಾರ್ಧ ಎಂದರೆ ಕಣ್ಣಿಗೆ ಕಾಣುವ, ನಾವು ಅನುಭವಿಸುವ ಈ ವ್ಯಕ್ತ ಸೃಷ್ಟಿ. ಪರಾರ್ಧ ಎಂದರೆ ಕಣ್ಣಿಗೆ ಕಾಣದ ಸೃಷ್ಟಿಗೂ ಮುನ್ನ ಇದ್ದ ಅವ್ಯಕ್ತ ಸ್ಥಿತಿ. ಈ ಎರಡೂ ಸ್ಥಿತಿಗಳ ನಡುವೆ ಒಂದು ಸೇತುವೆಯಾಗಿ ಕೆಲಸ ಮಾಡುವುದೇ ಈ ತಪಸ್ಸು. ಓಹೋ, ಈ ಎರಡೂ ಸ್ಥಿತಿಗಳಿಗೂ ಮೇಲ್ಪಟ್ಟವನು ಶರ್ವ. ಖಂಡಿತ. ಆತನೇ ಅವ್ಯಕ್ತ ಪ್ರಜ್ಞೆಯ ಜಲ, ಆತನೇ ಪ್ರಜಾಪತಿಯ ಇಚ್ಛೆ, ಆತನೇ ಆ ಇಚ್ಛೆಯನ್ನು ಈಡೇರಿಸುವ ತಪಸ್ಸು, ಮತ್ತು ಆ ತಪಸ್ಸಿನಿಂದ ಮೂಡಿದ ಇಡೀ ಬ್ರಹ್ಮಾಂಡದ ಸೃಷ್ಟಿಯೂ ಆತನೇ ಆಗಿದ್ದಾನೆ. ಇದು ಕೇವಲ ಪ್ರಜಾಪತಿಗೆ ಮಾತ್ರ ಅಲ್ಲ, ಒಂದು ಹೊಸ ಗುರಿಯನ್ನು ಸಾಧಿಸಲು ಹೊರಡುವ ಪ್ರತಿಯೊಬ್ಬ ಕಲಿಯುವವನಿಗೂ ಅನ್ವಯಿಸುವ ಒಂದು ಸಾರ್ವತ್ರಿಕ ನಿಯಮ ಅಲ್ವಾ? ಹೌದು, ಪ್ರತಿಯೊಬ್ಬ ಸಾಧಕನಿಗೂ ಇದು ಅನ್ವಯಿಸುತ್ತೆ. ಇಲ್ಲಿಯೇ ಇದು ನಿಜಕ್ಕೂ ಮತ್ತಷ್ಟು ಕುತೂಹಲಕಾರಿಯಾಗೋದು. ವೇದಗಳನ್ನ ಈ ಅದ್ಭುತವಾದ ತಾತ್ವಿಕ ಹಿನ್ನೆಲೆಯ ನಂತರ ನಮ್ಮ ಪುರಾಣಗಳು ಮತ್ತು ಮಹಾಕಾವ್ಯಗಳು ಶರ್ವ ಎಂಬ ಹೆಸರನ್ನು ಹೇಗೆ ಬಳಸ್ಕೊಂಡಿದೆ ಅಂತ ನೋಡಿದ್ರೆ ಒಂದು ವಿಭಿನ್ನವಾದ ಚಿತ್ರಣವೇ ನಮ್ಮ ಕಣ್ಮುಂದೆ ಬರುತ್ತೆ. ಹೌದು, ಪುರಾಣಗಳಲ್ಲಿ ಇದರ ಉಲ್ಲೇಖ ಬಹಳ ಭಿನ್ನವಾಗಿದೆ. ಉದಾಹರಣೆಗೆ ಪದ್ಮಪುರಾಣವನ್ನು ತೆಗೆದುಕೊಂಡ್ರೆ ಅಲ್ಲಿ ಬ್ರಹ್ಮನು ಶಿವನಿಗೆ ನೀಡಿದ 8 ಪ್ರಮುಖ ಹೆಸರುಗಳ ಪಟ್ಟಿಯಿದೆ. ಆ 8 ಹೆಸರುಗಳಲ್ಲಿ ಶರ್ವ ಕೂಡ ಒಂದು ಅಂತ ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಅದೇ ರೀತಿ ಭಾಗವತ ಪುರಾಣವನ್ನು ನೋಡಿದ್ರೆ ಅಲ್ಲಿ 11 ರುದ್ರರ ಪ್ರಸ್ತಾಪ ಬರುತ್ತೆ. ಆ 11 ರುದ್ರರಲ್ಲಿ ಶರ್ವನು ಕೂಡ ಒಬ್ಬ. ಅಂದ್ರೆ ಇದು ನೇರವಾಗಿ ರುದ್ರನ ಅಥವಾ ಶಿವನ ಮತ್ತೊಂದು ಹೆಸರು. ಇಲ್ಲಿವರೆಗಿನ ಮೂಲಗಳನ್ನು ನೋಡಿದ್ರೆ ಇದು ಸಂಪೂರ್ಣವಾಗಿ ಶಿವನಿಗೆ ಮಾತ್ರ ಸಂಬಂಧಿಸಿದ ನಾಮ ಅಂತಾನೆ ನಮಗೆ ಭಾಸವಾಗುತ್ತೆ. ಹಾಗಾದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಇದು ಹೇಗೆ ಬಂತು ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಹೌದು, ಪುರಾಣಗಳ ಮೇಲ್ನೋಟದ ಅಧ್ಯಯನ ನಮ್ಮನ್ನ ಆ ದಿಕ್ಕಿನಲ್ಲಿಯೇ ಯೋಚಿಸುವಂತೆ ಮಾಡುತ್ತೆ. ಆದರೆ ನಾವು ಮಹಾಕಾವ್ಯಗಳ ಕಡೆಗೆ ತಿರುಗಿದಾಗ, ಅದರಲ್ಲೂ ವಿಶೇಷವಾಗಿ ಮಹಾಭಾರತವನ್ನು ಪರಿಶೀಲಿಸಿದಾಗ ಈ ಚಿತ್ರಣ ಸಂಪೂರ್ಣವಾಗಿ ಬದಲಾಗುತ್ತೆ. ಮಹಾಭಾರತದಲ್ಲಿ ಎಲ್ಲಿ ಬರುತ್ತಿದು? ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಒಂದು ಬಹಳ ಮುಖ್ಯವಾದ ಘಟನೆ ಇದೆ. ಅಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನನ್ನೇ ಶರ್ವ ಎಂಬ ನಾಮದಿಂದ ಸ್ತುತಿಸಲಾಗಿದೆ. ಕೃಷ್ಣನನ್ನು ಶಿವನ ಹೆಸರಿನಿಂದ ಏಕೆ ಕರೆಯಬೇಕು? ಇದು ಬಹಳ ಗಹನವಾದ ಪ್ರಶ್ನೆ. ಖಂಡಿತ ಇದೊಂದು ಅಚ್ಚರಿಯ ವಿಷಯವೇ ಸರಿ. ಸ್ವತಃ ಭಗವದ್ಗೀತೆಯಲ್ಲೂ ಇದಕ್ಕೆ ಪೂರಕವಾದ ಅಂಶ ಇದೆ ಅಲ್ವಾ? ವಿಭೂತಿ ಯೋಗದೇ ಶ್ರೀಕೃಷ್ಣನೇ ತನ್ನ ಸ್ವರೂಪವನ್ನು ವಿವರಿಸ್ತಾನೆ. ಹೌದು, ಗೀತೆಯಲ್ಲಿ ಕೃಷ್ಣನೇ ಖುದ್ದಾಗಿ ರುದ್ರಾಣಾಂಶಂಕರಶ್ಚ ಅಂತ ಹೇಳಿದಾನೆ. ಅಂದ್ರೆ 11 ರುದ್ರರಲ್ಲಿ ನಾನು ಶಂಕರನಾಗಿದ್ದೇನೆ ಅಂತ ಸ್ಪಷ್ಟಪಡಿಸಿದಾನೆ. ಇದು ನಮಗೇನನ್ನ ಹೇಳುತ್ತೆ? ಅಂದ್ರೆ ಶರ್ವ ಅನ್ನೋದು ಕೇವಲ ಒಬ್ಬ ನಿರ್ದಿಷ್ಟ ದೇವತೆಗೆ ಸೀಮಿತವಾದ ಭೌತಿಕ ಹೆಸರಲ್ಲ ಅಂತ. ಹೌದು, ಇದು ಶಿವ ಮತ್ತು ಕೃಷ್ಣ ಅಥವಾ ವಿಷ್ಣು ಇಬ್ಬರಿಗೂ ಸಮಾನವಾಗಿ ಅನ್ವಯಿಸುವ ಒಂದು ಪರಮೋಚ್ಚ ಕಾಸ್ಮಿಕ್ ತತ್ವ. ಹರಿ ಮತ್ತು ಹರ ಇಬ್ಬರೂ ಒಂದೇ ಮೂಲದಿಂದ ಬಂದವರು. ಸೃಷ್ಟಿಯ ರಕ್ಷಣೆ ಮತ್ತು ಲಯ ಎರಡೂ ಒಂದೇ ನಾಣ್ಯನ 2 ಮುಖಗಳಿದ್ದಂತೆ. ವಾವ್! ಆ ಮೂಲ ತತ್ವವೇ ಈ ಶರ್ವ ಅಂಬದನ್ನ ಮಹಾಕಾವ್ಯಗಳು ದೃಢಪಡಿಸುತ್ತವೆ. ವೇದಗಳು ನೀಡಿದ ಕಾಸ್ಮಿಕ್ ನೀರಿನ ಒಡೆಯ ಎಂಬ ತತ್ವವನ್ನು ಮಹಾಕಾವ್ಯಗಳು ಶಿವವಿಷ್ಣು ಅಭೇದ ತತ್ವದ ಮೂಲಕ ಮತ್ತಷ್ಟು ವಿಸ್ತರಿಸಿವೆ. ಹೌದು, ಇದೊಂದು ಸುಂದರವಾದ ಸಮನ್ವಯ. ಸರಿ, ಇಲ್ಲಿಯವರೆಗೆ ನಾವು ಪುರಾಣಗಳು, ವೇದಗಳು ಮತ್ತು ಮಹಾಭಾರತದ ಉಲ್ಲೇಖಗಳನ್ನ ನೋಡಿದೆವು.
ಈ ಮೂಲಗಳನ್ನ ಮತ್ತಷ್ಟು ಆಳವಾಗಿ ಅಧ್ಯಯನ ಮಾಡಿದಾಗ ಮತ್ತೊಂದು ಆಸಕ್ತಿದಾಯಕ ಅಂಶ ಗೋಚರಿಸುತ್ತೆ. ಏನದು? ಕೆಲವು ಹಿಂದೂ ಗ್ರಂಥಗಳಲ್ಲಿ ಶರ್ವ ಅಂದರೆ ಭೂಮಿಯ ಅಂದರೆ ಪೃಥ್ವಿಯ ಒಡೆಯ ಅಂತಲೂ ಕರೆಯಲಾಗಿದೆ. ವೇದಗಳ ಕಾಲದ ಪ್ರಜ್ಞೆ ಈಗ ಭೌತಿಕ ಭೂಮಿಯ ಒಡೆಯನಾಗಿ ಬದಲಾದಂತೆ ಕಾಣ್ತಿದೆ. ಆದರೆ ಇಲ್ಲಿ ನಾವು ಪೃಥ್ವಿ ಎಂದರೆ ಕೇವಲ ಈ ಮಣ್ಣು ಅಥವಾ ನಮ್ಮ ಗ್ರಹ ಅಂತ ಮಾತ್ರ ತಿಳಿದುಕೊಳ್ಳೋದು ಸರಿಯೇ? ಇಲ್ಲ, ಹಾಗೆ ತಿಳಿದುಕೊಳ್ಳೋದು ಬಹುದೊಡ್ಡ ತಪ್ಪಾಗುತ್ತೆ. ಗ್ರಂಥಗಳಲ್ಲಿ ಪೃಥ್ವಿ ಅಂದ್ರೆ ಕೇವಲ ಮಣ್ಣಲ್ಲ, ಬದಲಾಗಿ ಇಡೀ ಭೌತಿಕ ಸೃಷ್ಟಿ ಎಂದು ಅರ್ಥೈಸಬೇಕು. ಓಕೆ, ಅಂದರೆ ನಮಗೆ ಗೋಚರಿಸುವ ಸಮಸ್ತ ಪ್ರಪಂಚ, ಕಣ್ಣಿಗೆ ಕಾಣುವ ಈ ಬ್ರಹ್ಮಾಂಡ. ಹೌದು, ಶರ್ವನು ಈ ಇಡೀ ಭೌತಿಕ ಜಗತ್ತಿನ ಒಡೆಯ. ಇದೇ ಕಾರಣಕ್ಕಾಗಿ ದೈನಂದಿನ ಆಚರಣೆಗಳಲ್ಲಿ ಮತ್ತು ಆಗಮಶಾಸ್ತ್ರಗಳಲ್ಲಿ ಈ ನಾಮಕ್ಕೆ ಅಷ್ಟೊಂದು ವಿಶೇಷವಾದ ಸ್ಥಾನಮಾನವಿದೆ. ಹೌದು, ಈ ಭೌತಿಕ ಜಗತ್ತಿನ ಒಡೆಯ ಎಂಬ ಪರಿಕಲ್ಪನೆ ಆಚರಣೆಗಳಲ್ಲಿ ಹೇಗೆ ಪ್ರತಿಫಲಿಸುತ್ತೆ ಅನ್ನೋದಕ್ಕೆ ಸೌರಪುರಾಣದಲ್ಲಿ ಒಂದು ಬಹಳ ಕುತೂಹಲಕಾರಿ ಉಲ್ಲೇಖವಿದೆ. ಸೌರಪುರಾಣದಲ್ಲಿ ಏನ್ ಹೇಳಿದ್ದಾರೆ? ಶ್ರಾವಣ ಮಾಸದಲ್ಲಿ ಬರುವ ಅನಂಗ ತ್ರಯೋದಶಿಯಂದು ಶರ್ವನನ್ನು ವಿಶೇಷವಾಗಿ ಪೂಜಿಸಲಾಗುತ್ತೆ ಅಂತ ಅಲ್ಲಿ ಹೇಳಲಾಗಿದೆ. ಈ ಅನಂಗ ತ್ರಯೋದಶಿ ವ್ರತವನ್ನು ಮಾಡುವ ಉದ್ದೇಶವಾದರೂ ಏನು ಗೊತ್ತೇ? ಸಂಪತ್ತು ಮತ್ತು ಪುಣ್ಯಪ್ರಾಪ್ತಿಗಾಗಿ ಅಲ್ವಾ? ಹೌದು, ಅಪಾರವಾದ ಸಂಪತ್ತನ್ನು ಪಡೆಯುವುದಕ್ಕಾಗಿ, ಪುಣ್ಯಪ್ರಾಪ್ತಿಗಾಗಿ ಮತ್ತು ಪಾಪಗಳ ವಿನಾಶಕ್ಕಾಗಿ ಶಿವನಿಗೆ ಅರ್ಪಿಸಿ ಈ ವ್ರತವನ್ನು ಮಾಡಲಾಗುತ್ತೆ. ಶರ್ವನು ಇಡೀ ಭೌತಿಕ ಜಗತ್ತಿನ ಅಂದರೆ ಪೃಥ್ವಿಯ ಒಡೆಯನಾದ್ದರಿಂದ ಆತನನ್ನು ಪೂಜಿಸಿದರೆ ಲೌಕಿಕವಾದ ಸಂಪತ್ತು ಮತ್ತು ಆಧ್ಯಾತ್ಮಿಕವಾದ ಪುಣ್ಯ ಎರಡನ್ನೂ ಕರುಣಿಸುವ ಶಕ್ತಿ ಆತನಿಗಿದೆ ಎಂಬುದು ಇದರ ಹಿಂದಿನ ಬಲವಾದ ನಂಬಿಕೆ. ಹೌದು, ಲೌಕಿಕ ಆಸೆಗಳನ್ನು ಪೂರೈಸಿಕೊಳ್ಳಲು ಆಗಮಗಳು ಈ ನಾಮವನ್ನು ಬಳಸಿಕೊಂಡಿವೆ. ಆಚರಣೆಯ ದೃಷ್ಟಿಯಿಂದ ನೋಡಿದರೆ ಅದು ಸರಿ, ಆದರೆ ತಾಂತ್ರಿಕ ಮತ್ತು ಆಗಮಶಾಸ್ತ್ರದ ದೃಷ್ಟಿಯಿಂದ ನೋಡಿದಾಗ ಶರ್ವ ಎಂಬ ಹೆಸರು ವಹಿಸುವ ಪಾತ್ರ ಇನ್ನೂ ದೊಡ್ಡದು. ಆಗಮಶಾಸ್ತ್ರಗಳಲ್ಲಿ ಇದು ಹೇಗೆ ಬರುತ್ತೆ? ಪಾಂಚರಾತ್ರ ಆಗಮಶಾಸ್ತ್ರವು ವೈಷ್ಣವ ಸಂಪ್ರದಾಯದ ಅತ್ಯಂತ ಪ್ರಮುಖವಾದ ಗ್ರಂಥ. ಅದರಲ್ಲಿ ಒಟ್ಟು 108 ತಂತ್ರಗಳ ಬಗ್ಗೆ ಉಲ್ಲೇಖವಿದೆ. ಆಶ್ಚರ್ಯದ ವಿಷಯ ಅಂದ್ರೆ ಆ 108 ತಂತ್ರಗಳಲ್ಲಿ ಶರ್ವ ಎಂಬುದು ಕೂಡ ಒಂದು ನಿರ್ದಿಷ್ಟ ತಂತ್ರದ ಹೆಸರಾಗಿದೆ. ವೈಷ್ಣವ ಆಗಮದಲ್ಲಿ ಶಿವನ ಹೆಸರಿನ ತಂತ್ರವೇ? ಇದು ನಿಜಕ್ಕೂ ಆಶ್ಚರ್ಯ ಮೂಡಿಸುವ ಸಂಗತಿ. ಅಷ್ಟೇ ಅಲ್ಲ, ಅದೇ ಪಾಂಚರಾತ್ರ ಆಗಮದ ಪದ್ಮ ಸಂಹಿತೆಯಲ್ಲಿ ಮತ್ತೊಂದು ಪ್ರಮುಖ ನಿಯಮವನ್ನು ವಿಧಿಸಲಾಗಿದೆ. ಏನು ನಿಯಮ ಅದು? ವಿಷ್ಣುವಿನ ಆರಾಧನೆಯನ್ನು ಮಾಡುವಾಗ ಕೇವಲ ವಿಷ್ಣುವಿನ ಮಂತ್ರಗಳನ್ನು ಪಠಿಸಿದರೆ ಸಾಲದು, ಅದರ ಜೊತೆಗೆ ಶರ್ವ ಮಂತ್ರ ಎಂಬ ಒಂದು ಔಪಚಾರಿಕ ಅಥವಾ ಪೂರಕ ಮಂತ್ರದ ಅಗತ್ಯ ಖಂಡಿತವಾಗಿಯೂ ಇದೆ ಅಂತ ಆ ಸಂಹಿತೆ ಹೇಳುತ್ತೆ. ಓ, ಇದು ಬಹಳ ಆಳವಾದ ಅರ್ಥ ಕೊಡುತ್ತೆ. ನೋಡಿ, ಇಲ್ಲಿ ದೇವತೆಗಳ ನಡುವೆ ಯಾವುದೇ ಭೇದವಿಲ್ಲ. ಸಾಕ್ಷಾತ್ ವಿಷ್ಣುವಿನ ಆರಾಧನೆ ಪೂರ್ಣಗೊಳ್ಳಬೇಕಾದ್ರೆ ಅಲ್ಲಿ ಶರ್ವನ ಅಂದ್ರೆ ಶಿವನ ತತ್ವವನ್ನು ಸ್ಮರಿಸಲೇಬೇಕು. ಸನಾತನ ಧರ್ಮದ ವಿವಿಧ ಶಾಖೆಗಳಲ್ಲಿ ಈ ಏಕತೆಯ ತತ್ವ ಎಷ್ಟು ಆಳವಾಗಿ ಬೇರೂರಿದೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ನಿದರ್ಶನ. ಇದು ನಿಜಕ್ಕೂ ನಮ್ಮ ಕಣ್ಣು ತೆರೆಸುವಂಥ ವಿಚಾರ. ದೇವತೆಗಳ ನಡುವೆ ಮೇಲು ಕೀಳು ಅಂತ ಚರ್ಚೆ ಮಾಡುವವರಿಗೆ ಇಂತಹ ಆಗಮಶಾಸ್ತ್ರಗಳ ಉಲ್ಲೇಖಗಳು ತಕ್ಕ ಉತ್ತರ ನೀಡ್ತವೆ. ಖಂಡಿತ. ಆದರೆ ನಮ್ಮ ಅಧ್ಯಯನದ ಮೂಲಗಳು ಇನ್ನೊಂದು ಆಸಕ್ತಿದಾಯಕ ಐತಿಹಾಸಿಕ ಮಾಹಿತಿಯನ್ನು ಒದಗಿಸುತ್ತವೆ. ಈ ಶರ್ವ ಎಂಬ ಪರಿಕಲ್ಪನೆ ಅಥವಾ ಹೆಸರು ಭಾರತೀಯ ತತ್ವಶಾಸ್ತ್ರದ ಇತರ ದರ್ಶನಗಳಲ್ಲಿ ಅಂದರೆ ಜೈನ ಮತ್ತು ಬೌದ್ಧ ಧರ್ಮಗಳ ಗ್ರಂಥಗಳಲ್ಲಿ ಎಲ್ಲಿಯೂ ಕಂಡುಬರುವುದಿಲ್ಲ. ಹೌದು, ಇದು ಬಹಳ ಮುಖ್ಯವಾದ ಐತಿಹಾಸಿಕ ನಿಲುವು. ಜೈನ ಮತ್ತು ಬೌದ್ಧ ದರ್ಶನಗಳು ಕೂಡ ಬಹಳ ಪ್ರಾಚೀನವಾದವು ಮತ್ತು ತಮ್ಮದೇ ಆದ ಸಮೃದ್ಧವಾದ ತತ್ವಶಾಸ್ತ್ರವನ್ನು ಹೊಂದಿವೆ. ಆದರೆ ಶರ್ವ ಎಂಬ ಕಾಸ್ಮಿಕ್ ನೀರಿನ ಒಡೆಯನ ಅಥವಾ ಭೌತಿಕ ಜಗತ್ತಿನ ಒಡೆಯನ ಪರಿಕಲ್ಪನೆ ಆ ದರ್ಶನಗಳಲ್ಲಿ ಇಲ್ಲ. ಅಂದ್ರೆ ಇದು ಸಂಪೂರ್ಣವಾಗಿ ಸನಾತನ ಧರ್ಮಕ್ಕೆ ಸೀಮಿತವಾದದ್ದೇ? ಹೌದು, ಇದು ಸಂಪೂರ್ಣವಾಗಿ ವೇದಗಳು, ಪುರಾಣಗಳು ಮತ್ತು ಆಗಮಗಳನ್ನು ಆಧರಿಸಿದ ಸನಾತನ ಧರ್ಮದ ನಿರ್ದಿಷ್ಟ ಶಾಖೆಗಳಲ್ಲಿ ಮಾತ್ರ ಇರುವ ಒಂದು ವಿಶಿಷ್ಟವಾದ ಪರಿಕಲ್ಪನೆಯಾಗಿದೆ. ಈ ಮಾಹಿತಿ ಈ ನಾಮದ ತಾತ್ವಿಕ, ಐತಿಹಾಸಿಕ ಮತ್ತು ಧಾರ್ಮಿಕ ಹಿನ್ನೆಲೆಯನ್ನು ಮತ್ತಷ್ಟು ಸ್ಪಷ್ಟಪಡಿಸುತ್ತೆ. ಹಾಗಾದರೆ ಇಷ್ಟೆಲ್ಲ ಮೂಲಗಳನ್ನು ನಾವು ವಿಶ್ಲೇಷಣೆ ಮಾಡಿದೆವು, ವೇದಗಳ ಹಿನ್ನೆಲೆಯನ್ನು ಅರಿತೆವು, ತಪಸ್ಸಿನ ಅಗಾಧವಾದ ಶಕ್ತಿಯನ್ನು ಆ ವಾಸ್ತುಶಿಲ್ಪಿಯ ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಂಡೆವು, ಶಿವ ಮತ್ತು ವಿಷ್ಣುವಿನ ನಡುವಿನ ಸಮಾನತೆಯನ್ನ ಮಹಾಭಾರತದ ಮೂಲಕ ಕಂಡುಕೊಂಡೆವು ಮತ್ತು ಆಗಮಗಳ ಉಲ್ಲೇಖಗಳನ್ನು ಚರ್ಚಿಸಿದೆವು. ಹೌದು, ಎಲ್ಲವನ್ನೂ ಒಗ್ಗೂಡಿಸಿ ನೋಡಿದ್ದೇವೆ. ಇದೆಲ್ಲವನ್ನು ಒಂದೆಡೆ ಕ್ರೋಢೀಕರಿಸಿದಾಗ ನಮಗೆ ಸಿಗುವ ಅಂತಿಮ ಸತ್ಯವಾದರೂ ಏನು? ಸರಿ, ಹಾಗಾದರೆ ಇದರ ಒಟ್ಟಾರೆ ಅರ್ಥವೇನು? ಈ ಚರ್ಚೆಯನ್ನ ಅದರ ಅಂತಿಮ ಘಟ್ಟಕ್ಕೆ ಕೊಂಡೊಯ್ಯುವುದಾದರೆ ಆದಿಶಂಕರಾಚಾರ್ಯರ ಅತ್ಯದ್ಭುತವಾದ ವ್ಯಾಖ್ಯಾನ ನಮಗೆ ದಾರಿದೀಪವಾಗುತ್ತೆ.
ಅವರು ವಿಷ್ಣು ಸಹಸ್ರನಾಮಕ್ಕೆ ಬರೆದ ಭಾಷ್ಯದಲ್ಲಿ ಶರ್ವ ಎಂಬ ಪದಕ್ಕೆ ನೀಡಿರುವ ಅರ್ಥ ಈ ಎಲ್ಲಾ ಗೊಂದಲಗಳಿಗೂ ತೆರೆ ಎಳೆಯುತ್ತೆ. ಖಂಡಿತ. ಶಂಕರಾಚಾರ್ಯರ ವ್ಯಾಖ್ಯಾನವು ಈ ಆಳವಾದ ಅಧ್ಯಯನದ ಕಿರೀಟವಿದ್ದಂತೆ. ಅವರು ಸಂಸ್ಕೃತದಲ್ಲಿ ಈ ನಾಮವನ್ನು ಹೀಗೆ ವಿವರಿಸ್ತಾರೆ: ಶೃಣಾತಿ ಸಂಹಾರ ಸಮಯೇ ಸಂಹರಂತಿ ಸಂಹರಯತಿ ಸಕಲಾಹ ಪ್ರಜಾಃ ಇತಿ ಶರ್ವಃ. ಇದರ ಅರ್ಥ ಬಹಳ ಗಹನವಾಗಿದೆ ಹಾಗೂ ಅಷ್ಟೇ ಭಯಾನಕವೂ ಹೌದು ಅನ್ಸುತ್ತೆ. ಹೌದು. ಯಾರು ಲಯದ ಸಮಯದಲ್ಲಿ ಅಂದ್ರೆ ಪ್ರಳಯ ಕಾಲದಲ್ಲಿ ಅಥವಾ ಆ ಇನ್ವಲ್ಯೂಷನ್ ಪ್ರಕ್ರಿಯೆಯಲ್ಲಿ ಇಡೀ ಬ್ರಹ್ಮಾಂಡವನ್ನ, ಗ್ರಹ ತಾರಗಳನ್ನ ಮತ್ತು ಸಮಸ್ತ ಜೀವಿಗಳನ್ನ ತನ್ನೊಳಗೆ ಹಿಂತೆಗೆದುಕೊಂಡು ವಿಲೀನಗೊಳಿಸಿಕೊಳ್ಳುತ್ತಾನೋ ಅವನೇ ಶರ್ವ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ನಮ್ಮೆಲ್ಲರ ಮನಸ್ಸಿನಲ್ಲಿ ಹುಟ್ಟುಹಾಕುತ್ತೆ. ನಾವು ಸಾಮಾನ್ಯವಾಗಿ ತ್ರಿಮೂರ್ತಿಗಳ ಪರಿಕಲ್ಪನೆಯಲ್ಲಿ ವಿಷ್ಣುವನ್ನ ಕೇವಲ ಸೃಷ್ಟಿಯ ರಕ್ಷಕ ಅಥವಾ ಜಗತ್ತಿನ ಪಾಲಕ ಅಂತ ಮಾತ್ರ ತಿಳಿದಿರ್ತೀವಿ. ಹೌದು. ಸೃಷ್ಟಿಗೆ ಬ್ರಹ್ಮ, ಸ್ಥಿತಿಗೆ ವಿಷ್ಣು, ಲಯಕ್ಕೆ ಶಿವ ಎಂದೇ ನಮ್ಮ ಸಾಮಾನ್ಯ ನಂಬಿಕೆ. ಆದರೆ ಈ ನಾಮವು ಆ ನಂಬಿಕೆಯನ್ನು ವಿಸ್ತರಿಸುತ್ತೆ. ವಿಷ್ಣು ಕೇವಲ ರಕ್ಷಕನಲ್ಲ, ಬದಲಾಗಿ ಆತನೇ ಸೃಷ್ಟಿಗೆ ಮೂಲ ಕಾರಣ, ಆತನೇ ಸ್ಥಿತಿಗೆ ಆಧಾರ ಮತ್ತು ಅಂತಿಮ ಲಯಕ್ಕೂ ಆತನೇ ಕಾರಣ ಎಂಬುದನ್ನು ಸಾರುತ್ತೆ. ಹೌದು. ಅದೇ ಈ ನಾಮದ ಸೌಂದರ್ಯ. ಸೃಷ್ಟಿಯ ಆದಿಯಲ್ಲಿ ಪ್ರಜಾಪತಿಯ ತಪಸ್ಸಿನಿಂದ ವ್ಯಕ್ತವಾದ ಆ ಅನಂತ ಪ್ರಜ್ಞೆಯ ಕಾಸ್ಮಿಕ್ ನೀರು ಆತನೇ. ಲಯದ ಸಮಯದಲ್ಲಿ ಅಂದರೆ ಕಲ್ಪಾಂತ್ಯದಲ್ಲಿ ಎಲ್ಲವನ್ನೂ ತನ್ನೊಳಗ ಸೆಳೆದುಕೊಳ್ಳುವ ಅಂತಿಮ ಆಶ್ರಯವೂ ಆತನೇ. ಅದಕ್ಕೆ ವೇದಗಳು ಯಜ್ಞೋ ವೈ ವಿಷ್ಣುಃ ಎಂದು ಸಾರುತ್ತವೆ ಅಲ್ವಾ? ಹೌದು. ಯಜ್ಞವೇ ವಿಷ್ಣು. ಆತನೇ ಆ ಸಾಕಾರಗೊಂಡ ತಪಸ್ಸು. ಈ ಇಡೀ ಬ್ರಹ್ಮಾಂಡವು ಆತನ ತಪಸ್ಸಿನ ಫಲ, ಆತನ ಯಜ್ಞದ ಫಲ. ಸೃಷ್ಟಿ ಹೇಗೆ ಒಂದು ಅವ್ಯಕ್ತ ಬಿಂದುವಿನಿಂದ ಶುರುವಾಗಿ ಬೃಹತ್ತಾಗಿ ಬೆಳೆಯುತ್ತದೆಯೋ ಅದೇ ರೀತಿ ಲಯದ ಸಮಯದಲ್ಲಿ ಎಲ್ಲವೂ ಮತ್ತೆ ಅದೇ ಮೂಲ ಬಿಂದುವಿಗೆ ಹಿಂದಿರುಗುತ್ತೆ. ಈ ಇಡೀ ಪ್ರಕ್ರಿಯೆಯ ನಿಯಂತ್ರಕನೇ ಶರ್ವ, ಆತನೇ ಸಾಕ್ಷಾತ್ ಮಹಾವಿಷ್ಣು. ಖಂಡಿತ. ಎಂತಹ ಅದ್ಭುತವಾದ ತಾತ್ವಿಕ ದರ್ಶನ! ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ನಾವು ಗಮನಿಸಿದ ಹಾಗೆ ಶುಕ್ಲ ಯಜುರ್ವೇದದ ಶತಪಥ ಬ್ರಾಹ್ಮಣದ ಕಥೆಯಿಂದ ಹಿಡಿದು ಪದ್ಮಪುರಾಣ, ಮಹಾಭಾರತ, ಆಗಮಶಾಸ್ತ್ರಗಳು ಮತ್ತು ಅಂತಿಮವಾರಿ ಆದಿಶಂಕರಾಚಾರ್ಯರ ಭಾಷ್ಯದವರೆಗೂ ಎಲ್ಲವೂ ಒಂದೇ ದಿಕ್ಕಿನೆಡೆಗೆ ಬೆರಳು ಮಾಡುತ್ತವೆ. ಹೌದು. ಎಲ್ಲವೂ ಒಂದೇ ಪರಮಸತ್ಯವನ್ನ ಹೇಳುತ್ತವೆ. ಶರ್ವ ಎಂಬುದು ಕೇವಲ ಒಂದು ಅಕ್ಷರಗಳ ಗುಂಪಲ್ಲ ಅಥವಾ ಕೇವಲ ಒಂದು ಹೆಸರಲ್ಲ. ಅದು ಅವ್ಯಕ್ತವನ್ನು ವ್ಯಕ್ತವಾಗಿಸುವ ತಪಸ್ಸಿನ ಶಕ್ತಿ. ಅದು ಇಡೀ ಸೃಷ್ಟಿಯನ್ನು ಆವರಿಸಿರುವ ಆದಿಮೂಲದ ಪ್ರಜ್ಞೆಯ ಜಲ. ಮತ್ತು ಅದು ಶಿವ ಮತ್ತು ವಿಷ್ಣು ತತ್ವಗಳ ನಡುವೆ ಯಾವುದೇ ಭೇದವಿಲ್ಲ, ಎರಡೂ ಪರಬ್ರಹ್ಮ ತತ್ವದ ಸ್ವರೂಪಗಳೇ ಎಂಬುದನ್ನು ಸಾರುವ ಸಂದೇಶ. ಅಂತಿಮವಾಗಿ ಇಡೀ ಬ್ರಹ್ಮಾಂಡದ ಲಯವನ್ನು ತನ್ನೊಳಗೆ ಅಡಗಿಸಿಕೊಂಡಿರುವ ಪರಮಸತ್ಯ. ಇದೇ ಕಾರಣಕ್ಕಾಗಿ ವಿಷ್ಣು ಸಹಸ್ರನಾಮವು ಮಹಾವಿಷ್ಣುವನ್ನು ಶರ್ವಃ ಎಂದು ಅತ್ಯಂತ ಭಕ್ತಿಯಿಂದ ಗೌರವದಿಂದ ಬಣ್ಣಿಸಿದೆ. ಅತ್ಯುತ್ತಮವಾಗಿ ಸಾರಾಂಶವನ್ನು ನೀಡಿದ್ದೀರಿ. ನಾವು ಇಂದು ಅನ್ವೇಷಿಸಿದ ಈ ಎಲ್ಲಾ ಮೂಲಗಳು ನಮ್ಗೆ ಕೇವಲ ಪ್ರಾಚೀನ ಕಾಲದ ಪೌರಾಣಿಕ ಕತೆಗಳನ್ನ ಮಾತ್ರ ಹೇಳ್ತಾ ಇಲ್ಲ, ಬದಲಾಗಿ ಬ್ರಹ್ಮಾಂಡದ ಅಸ್ತಿತ್ವದ ನಿಯಮಗಳನ್ನ, ಸೃಷ್ಟಿ ಸ್ಥಿತಿ ಲಯದ ವಿಜ್ಞಾನವನ್ನ ಬಹಳ ಸರಳವಾಗಿ ಮಾನವನಿಗೆ ಅರ್ಥವಾಗುವ ಭಾಷೆಯಲ್ಲಿ ವಿವರಿಸುತ್ತಿವೆ. ಹೌದು. ಶರ್ವ ಎಂಬ ಒಂದೇ ನಾಮದಲ್ಲಿ ಅಡಗಿರುವ ಈ ಅಗಾಧವಾದ ಅರ್ಥ ನಿಜಕ್ಕೂ ವಿಸ್ಮಯಕಾರಿಯಾಗಿದೆ. ಜ್ಞಾನದ ಈ ಹುಡುಕಾಟ ಎಂದಿಗೂ ಹೀಗೆಯೇ ನಿರಂತರವಾಗಿರಬೇಕು. ಪ್ರತಿ ಬಾರಿಯೂ ನಮಗೆ ಹೊಸ ಹೊಳುಹುಗಳು ಸಿಗುತ್ತಲೇ ಇರ್ತವೆ. ಖಂಡಿತ. ಈಗ ನಾವು ಈ ಸುಂದರವಾದ ಚರ್ಚೆಯ ಅಂತಿಮ ಘಟ್ಟದಲ್ಲಿದ್ದೇವೆ. ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ಹೊಸ ದೃಷ್ಟಿಕೋನವನ್ನು ಆಲೋಚನೆಗೆ ಒಡ್ಡುವ ಸಮಯವಿದು. ಖಂಡಿತ. ಹೇಳಿ. ನಾವು ಆಗಲೇ ಮಾತನಾಡಿದ ಹಾಗೆ ತಪಸ್ಸು ಅಥವಾ ನಿರಂತರವಾದ ಶ್ರಮ ಎನ್ನುವುದು ಇಡೀ ಬ್ರಹ್ಮಾಂಡವನ್ನೇ ಒಂದು ಕಣ್ಣಿಗೆ ಕಾಣದ ಅವ್ಯಕ್ತ ಆಲೋಚನೆಯಿಂದ ಭೌತಿಕವಾದ ವ್ಯಕ್ತ ವಾಸ್ತವಕ್ಕೆ ತರಬಲ್ಲ ಅಗಾಧವಾದ ಕಾಸ್ಮಿಕ್ ಶಕ್ತಿಯಾಗಿದೆ. ಹೌದು. ಹಾಗಾದ್ರೆ ನಮ್ಮೆಲ್ಲರ ದೈನಂದಿನ ಜೀವನದಲ್ಲಿ ಕೇವಲ ಸರಿಯಾದ ತಪಸ್ಸಿಗಾಗಿ ಕಾಯುತ್ತಾ ವಾಸ್ತವ ರೂಪ ಪಡೆಯಲು ತುಡಿಯುತ್ತಿರುವ ಆ ಅವ್ಯಕ್ತ ಆಲೋಚನೆಗಳು ಅಥವಾ ಕನಸುಗಳು ಯಾವುವು ಇರಬಹುದು? ನಮ್ಮ ಮನಸ್ಸಿನ ಮೂಲೆಯಲ್ಲಿರುವ ಆ ಕಲ್ಪನೆಗಳಿಗೆ ನಮ್ಮ ಪರಿಶ್ರಮದ ತಪಸ್ಸು ಏರಿದರೆ ಅವು ಹೇಗೆ ವಾಸ್ತವವಾಗಬಹುದು? ಸ್ವಲ್ಪ ಯೋಚಿಸಿ ನೋಡಿ. ಅದು ನಿಜಕ್ಕೂ ಪ್ರತಿಯೊಬ್ಬ ಮನುಷ್ಯನೂ ತನ್ನನ್ನು ತಾನ ಕೇಳಿಕೊಳ್ಳಬೇಕಾದಂತಹ ಅತ್ಯಂತ ಮೌಲ್ಯಯುತವಾದ ಹಾಗೂ ಪ್ರಚೋದನಾತ್ಮಕವಾದ ಪ್ರಶ್ನೆ. ನಮ್ಮೊಳಗಿನ ಆ ಅವ್ಯಕ್ತ ಕನಸುಗಳನ್ನ ಅರಿತು ಅವುಗಳಿಗೆ ತಪಸ್ಸಿನ ರೂಪ ನೀಡುವ ಶಕ್ತಿ ಎಲ್ಲರಿಗೂ ಒಲಿಯಲಿ. ಖಂಡಿತ.
ಇದು ನಮ್ಮೆಲ್ಲ ಬದುಕಿನ ಆಳವಾದ ಹುಡುಕಾಟಕ್ಕೆ ಒಂದು ಹೊಸ ಆಯಾಮವನ್ನು ನೀಡುತ್ತೆ. ಜ್ಞಾನದ ಈ ಪಯಣ, ಅರಿವಿನ ಈ ಅನ್ವೇಷಣೆ ಎಂದೆಂದಿಗೂ ನಿರಂತರವಾಗಿ ಸಾಗಲಿ. ಈ ಆಳವಾದ ಅಧ್ಯಯನವು ಮತ್ತಷ್ಟು ವಿಚಾರಗಳನ್ನು ಕೆದಕಲು ಪ್ರೇರಣೆ ನೀಡಿದೆ ಅಂತ ಭಾವಿಸ್ತೀವಿ. ಹೌದು. ನಮಸ್ಕಾರ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಜ್ಞಾನದ ಈ ಪಯಣವನ್ನ ಮುಂದುವರಿಸೋಣ. ನಮಸ್ಕಾರ.